ಅವ್ರು ಬಳಸ್ಕೊಂಡಿದ್ದಾರೆ ಅಂತ ಬಟ್ ಸ್ವಾಮೀಜಿಯವರು ನಾವು ಒಂದನಿ ನೀರು ಮುಟ್ಟಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಒಂದು ಇದು ಏಪ್ರಿಲ್ನಲ್ಲಿ ಕೊಟ್ಟಿರುವಂಥ ನೋಡಿ ನನ್ನ ಮುಂದೆ ಇದೆ. ಅಲ್ಲಿ ಒಂದು KIDBಯ ಒಂದು ಕೆರೆ ಇದೆ. ಆ ಕೆರೆಯಿಂದ ಇವತ್ತೊಂದು ದಿವಸ ನೀರನ್ನು ತೆಗೆದುಕೊಂಡಿದ್ದೀವಿ, ಅದಕ್ಕೆ ಇದು ದುಡ್ಡು ಕಟ್ಟಬೇಕು ಅಂಥೇಳಿ ಅಲ್ಲಿ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಲೆಟರ್ನ ಏಪ್ರಿಲ್ನಲ್ಲಿ ಬರೆದಿದ್ದಾರೆ. ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಸಿದ್ಧಗಂಗಾ ಮಠದ ಬಗ್ಗೆ ನನಗಷ್ಟೇ ಇಲ್ಲ, ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ. ಅದು 16,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ, ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು. ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ, ಆ ದಾಸೋಹವನ್ನು ಮಾಡ್ತಕ್ಕಂಥ ಮಠ, ಅಂಥ ಶಿಕ್ಷಣ ಮಠ. ನೀರು ಅವರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ, ಪಡ್ಕೊಂಡಿದ್ರು ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು. ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದಾರೆ. ನಾನೀಗ ನಮ್ಮ CEO KIDB ಅವ್ರಿಗೂ ಹೇಳಿದ್ದೀನಿ, CEಗೂ ಹೇಳಿದ್ದೀನಿ. ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ, ಪ್ರಶ್ನೆನೇ ಇಲ್ಲ. ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ, ಯಾಕಂದ್ರೆ ಅವ್ರೇನು ಮನೆಗೆ ಬಳಸ್ಕೋತಿಲ್ಲ, ಸ್ವಂತಕ್ಕೆ ಬಳಸ್ಕೋತಾ ಇಲ್ಲ, ಮಠದ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಹೀಗಾಗಿ ಅದು ಪ್ರಶ್ನೆ ಇಲ್ಲ. ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ. ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೀನಿ, ಕಳಿಸಿ ನನ್ನ ಹತ್ರ ನಾನು ವೇವ್ ಆಫ್ ಮಾಡ್ತೀನಿ. ಸರ್, ಗೊಂದಲ ಆಗಿರುವಂಥದ್ದು ನಾವು ನೀರೇ ಬಳಸಿಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ನೀರು ಬಳಸಿಲ್ಲ ಅಂದ್ರೆ ಆಯಿತು, ಬಳಸಿದ್ರು ಕೂಡ ಹೇಳ್ತೀನಿ ನಾನು, ಬಳಸಿದ್ರು ಕೂಡ ತಪ್ಪಲ್ಲ. ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರಾ? ಅಲ್ಲಿ ಅದು ನೋಡಿ, ಅದು ಏನಾಗಿದೆ ಗೊತ್ತಾ, ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ದಲ್ಲಿ ಆಗಿರ್ತದೆ. ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಕಲೆಕ್ಷನ್ ಮಾಡೋತ್ತಿಗೆ ಎಲ್ಲರೂ ಕೂಡ ಮಾಡಿರ್ತಾರೆ. ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಉತ್ತರಸೇನ ಮಾಡಿದ್ರೆ ಅದು ಭಾಳ ಅದನ್ನು ವೆರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು ಅವರು. ತಾವೇನು ಹೇಳ್ತಾ ಇದ್ದೀರಿ ಅದನ್ನು ಕೂಡ ನಾನು ಕ್ರಾಸ್ ಚೆಕ್ ಮಾಡ್ತೀವಿ. ನನ್ನ ಗಮನಕ್ಕೆ ಬಂದಿಲ್ಲ. ಇದು ಬಂದಿದ್ರೆ ಅದು ದಿವಸ ಅದು ತಪ್ಪು. ಆವಾಗ ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ. ಅವ್ರಿಗೆ ಯಾರಿದು ಮಾಡಿದಾರೆ ನೋಟಿಸ್ ಕೊಡ್ತೀನಿ. ಬಳಸ್ಕೊಳ್ಳಾರ್ದೆ ಏನು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೀನಲ್ಲ, ಇನ್ನು ಮುಂದೇನು ಕೂಡ ಅವ್ರು ಬಳಸ್ಕೊಂಡ್ರು ತಪ್ಪಿಲ್ಲ. ಯಾಕಂದ್ರೆ ನಮ್ಮ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದ್ದಾರಾ? ಮಠ ಯಾರಿಗೆ? ಮಕ್ಕಳ ಸಲುವಾಗಿ ಅದ. ಪ್ರತಿ ವರ್ಷ 10,000 ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದಂಥ ಮಠ ಸಿದ್ಧಗಂಗಾ ಮಠ. ಸೊ ಹೀಗಾಗಿ ಅದನ್ನು ನಾವು ವೇವ್ ಆಫ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ಅದು ವೇವ್ ಆಫ್ ಮಾಡ್ತೀವಿ ಅಷ್ಟೇ ಅಲ್ಲ, ಮತ್ತು ಅವ್ರು ಬಳಸ್ಕೊಳ್ಳಾರ್ದೆ ಮುಂದೆ ಬಳಸ್ಕೋಬೇಕಂದ್ರೂ ಕೂಡ ಅವ್ರನ್ನ ಪರವಾನಗಿ ಕೊಡ್ತೀನಿ.